ನಮಸ್ತೆ. ಬದುಕಿನ ಕತೆಗೆ ಸ್ವಾಗತ. ಪುತ್ತೂರಿನ ಕೃಷ್ಣರಾವ್ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಸಾಗ್ತಾ ಇದೆ. ಕೃಷ್ಣರಾವ್ ಆ ಮಗುವನ್ನ ತನ್ನ ಮಗುತ ಒಪ್ಪಿಕೊಳ್ತಲ್ಲ, DNA ಪರೀಕ್ಷೆ ಆತನ ಮಗುತ ಬಂದ ಮೇಲೆ ಆದ್ರೂ ಆತನ ಮನಸ್ಫೂರ್ತಿಯಾಗಿ ಆಕೆಯನ್ನು ಮದುವೆ ಆಗ್ಬೇಕು, ಪೂಜಾಳನ್ನು ಮದುವೆ ಆಗ್ಬೇಕು ಹಾಗೆ ಯಾವ ಒಂದು ಮನಸ್ಸನ್ನು ಈತ ಮಾಡ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಮದುವೆ ಆಗೋದಕ್ಕೆ ಈ ನಂಜುಂಡಿಯವರು ಎಲ್ಲರೂ ತುಂಬಾ ಜನ ಬಂದು ತುಂಬಾ ಒಂದು ಪ್ರಯತ್ನ ಮಾಡ್ತಿದ್ರು ಸಮೇತ ಈತನ ಮನೆಯವರು ಅದಕ್ಕೆ ಏನು ಒಂದು ಬೆಲೆನೇ ಕೊಡ್ತಾ ಇಲ್ಲ. ಅವ್ರು ಹೇಳ್ತಿದ್ದಾರೆ ಅಂತೆ, ಮದುವೆ ಮಾಡ್ದಂಗೆ ಒಂದು 50 ಲಕ್ಷ ಕೊಟ್ಬಿಡ್ತೀವಿ, ತಗೊಂಡು ಹೋಗ್ಲಿ, ಡಿವೋರ್ಸ್ ಬೇಕು ನಮಗೆ ಅಂತ. ಪುತ್ತೂರಿನ ಬಿಜೆಪಿ ಪರಿವಾರದಲ್ಲಿ ಗುರುತಿಸಿಕೊಂಡ ಶ್ರೀನಿವಾಸ್ ಏನಿದ್ದಾರೆ, ಅವರ ಮಗ ಮದುವೆ ಆಗಕ್ಕಿಂತ ಮೊದ್ಲು ಮಗುನ ಕೊಟ್ಟ. ಇಲ್ಲಿ ಏನು ಅಷ್ಟು ದೊಡ್ಡ ವಿಷಯನೇ ಮಾಡ್ಬೇಕಾಗಿಲ್ಲ. 21 ವರ್ಷದಲ್ಲಿ ಅಪ್ಪನ ಅದನ್ನ ಆ ಮಗುನ ಸ್ವೀಕರಿಸಿದ್ರೆ ಅವ್ರು ಈಗ ದೊಡ್ಡ ವ್ಯಕ್ತಿಗಳಾಗಿ ಕಾಣ್ತಿದ್ರು. ಆದ್ರೆ ಇಷ್ಟೆಲ್ಲ ಡ್ರ್ಯಾಗ್ ಮಾಡ್ಕೊಂಡು, ಇಷ್ಟೆಲ್ಲ ಎಳ್ಕೊಂಡು, ಈಗ ಮಗುನ ಒಪ್ತಾ ಇಲ್ಲ, ಆಕೆನೂ ಒಪ್ತಾ ಇಲ್ಲ, ಒಂದು 50 ಲ್ಯಾಕ್ ಕೊಡ್ತೀವಿ, ನಾವು ಮದುವೆ ಆಗಿ ಡಿವೋರ್ಸ್ ಕೊಡ್ತೀವಿ, ಈ ರೀತಿಗಳ ಮಾತುಗಳು ಕೇಳಿ ಬರ್ತಾ ಇದೆ. ಈ ಕಡೆಯಿಂದ ನೋಡಿದ್ರೆ ಆತ ಮದುವೆ ಆಗ್ಲೇಬೇಕು ಅಂತ. ಇದ್ರ ಬಗ್ಗೆ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ರೆ ತುಂಬಾ ಜನ ನನಗೆ ನೀನೇನು ಅವನ ಹತ್ರದಿಂದ ನಾನು ದುಡ್ಡು ಇಸ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅನ್ನೋಂಗೆಲ್ಲ ಹೇಳಿದ್ರು. ಅದು ಬಿಟ್ಟಾಕಿ ಅಷ್ಟು ಅಲ್ಲ, ನಾನು ಇಲ್ಲಿ ಲಾಜಿಕ್ ಆಗಿ ಈ ಒಂದು ಪ್ರಕರಣ ಏನಿದೆ ಇದನ್ನ ಯಾರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಲ್ಲ. ಇವನ್ ಈ ಕಡೆಯಿಂದ ಈಕೆಯ ಪರವಾಗಿ ಪ್ರಯತ್ನ ಮಾಡ್ತಿರೋರು ಅಷ್ಟೇ, ಮುಖ್ಯವಾಗಿ ಪ್ರಾಕ್ಟಿಕಲ್ ಆಗಿ ಯೋಚಿಸ್ಬೇಕಾದ್ರು ಈಕೆ ಕಡೆಯಿಂದ ಪ್ರಯತ್ನ ಮಾಡ್ತಿದಾರಲ್ಲ ಮದುವೆಗೆ ಅವರು. ಯಾಕೆಂದ್ರೆ ಇಲ್ಲಿ ಬಲವಂತದ ಮದುವೆ ಮಾಡಿ ಸಿಗೋದು ಏನು ಇಲ್ಲ. ಹಾಗಾಗಿ ಆತನನ್ನು ಸುಮ್ಮನೆ ಬಿಡ್ಬೇಕು ಅಂತಿಲ್ಲ. ಈಗ ಆತನೇ ಆ ಮಗುವಿನ ಅಪ್ಪ ಅಂತ ಬಂದಿದೆ DNA ಟೆಸ್ಟ್ ಇಂದ. ಏನ್ ಮಾಡ್ಬೇಕು, ಆ ಮಗುವಿಗೆ ಫುಲ್ ಆತನ ಅಪ್ಪನ ಒಂದು ಜವಾಬ್ದಾರಿ ಏನಿದೆ ಅದೆಲ್ಲ ವಹಿಸ್ಬೇಕು. ಮುಂದೆ ಮಗು ಸ್ಕೂಲಿಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ ಖರ್ಚು ವೆಚ್ಚಗಳೇನಿದೆ ಅದೆಲ್ಲ ಆತನೇ ವಹಿಸುವಂತೆ ಕೋರ್ಟಿನಿಂದ ಆರ್ಡರ್ ತರಬೇಕು. ಅಷ್ಟು ಮಾತ್ರ ಅಲ್ಲ, ಆತೇನು 50 ಲಕ್ಷ ನಾವು ಕೇಳ್ತಿದ್ರ, ಅದೆಲ್ಲ ಹಾಕ್ಸಿ ಆ ಮಗುಗೆ ಬೇಕಾಗುತ್ತೆ. ಮುಂದೆ ಆತ ಬೇರೆ ಒಬ್ರನ್ನ ಮದುವೆ ಆಗಿ ಈ ಕಡೆ ತಿರುಗಿ ನೋಡಿದ್ರೆ ಆ ಮಗುಗೆ ತುಂಬಾ ಹೊಡೆತ ಬೀಳುತ್ತೆ. ಆ ಮಗುದ ಲೈಫ್ ಸೆಕ್ಯೂರ್ ಮಾಡಕ್ಕೆ ಎಲ್ಲ ಮಾಡಿ. ಅಲ್ಲ, ಒಂದು ತಂದೆ ಇಲ್ಲದ ಮಗು ತಿಳಿ ಮುಂದೆ ಆ ಮಗುಗೆ ಕಷ್ಟ ಆಗುತ್ತೆ ಈಗ ಕೆಲವರು ಮಾತಾಡ್ತಾ ಇದ್ದಾರೆ. ಇವನ ಜೊತೆ ಮದುವೆ ಮಾಡಿ ಕಳ್ಸಿ ನಾಳೆ ಆ ಮಗುಗೂ ಆ ತಾಯಿಗೂ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ? ಇದೆಲ್ಲ ನಾವು ಯೋಚಿಸ್ಬೇಕು. ಹಾಗಾಗಿ ಫಸ್ಟ್ ಇಲ್ಲಿ ನಾವು ಆ ಮಗುವಿನ ಲೈಫ್ ಸೆಕ್ಯೂರ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಆಕೆಗೆ ಆತನ ಜೊತೆ ಒಂದು ಲೈಫ್ ಇದೆಯಲ್ವೋ ನಂಗೆ ಗೊತ್ತಿಲ್ಲ, ಅದು ಅವ್ರಿಬ್ರು ತೀರ್ಮಾನ ಮಾಡ್ಬೇಕು. ಬಟ್ ಆತನಿಂದ ಆ ಮಗುವಿಗೆ ಒಂದು ಲೈಫ್ ರೂಪಿಸ್ಬೇಕು. ಅವನು ಫೈನಾನ್ಷಿಯಲ್ ಸ್ಟ್ರಾಂಗ್ ಇದ್ದಾನಲ್ಲ, ಈ ಮಗುನ ಲೈಫ್ ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿದ್ದು ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಆ ಸ್ಟೆಬಿಲಿಟಿನ ಆ ಮಗುಗೆ ಕೊಡಿಸುವಂತೆ ಎಲ್ಲರೂ ಮಾಡಿದ್ರೆ ತುಂಬಾ ಒಳ್ಳೇದು. ನಾಳೆ ಆತಗೆ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಆತನೇ ಅಪ್ಪ. ಈ ಮಗು ಬೆಳಿತಿರುವಾಗ ಅವನ ಐಡೆಂಟಿಟಿಲೇ ಬೆಳಿಬೇಕು. ಈತನೇ ನನ್ನ ಅಪ್ಪ, ಆ ಮಗುವಿನ ಹೆಸರು ಮುಂದೆ ಆತನೇ ಅಪ್ಪ ಇರ್ಲಿ. ಅಷ್ಟು ಮಾತ್ರ ಅಲ್ಲ, ಒಂದು ಅಪ್ಪನ ಸ್ಥಾನದಲ್ಲಿ ಇದ್ದು ಈಗ ಡಿವೋರ್ಸ್ ಎಲ್ಲ ಆದಾಗ ಒಂದು ಏನೋ ಕೋರ್ಟ್ ಆದೇಶ ಕೊಡುತ್ತಲ್ಲ, ಇಷ್ಟೆಲ್ಲ ಜವಾಬ್ದಾರಿ ನೀವು ವಹಿಸ್ಬೇಕು, ಅದೇ ರೀತಿ ಅಪ್ಪನ ಸ್ಥಾನದಲ್ಲಿ ಇದ್ದು ಅವನು ಎಲ್ಲಾ ಕರ್ತವ್ಯಗಳನ್ನ ಆ ಮಗುವಿಗೆ ಮಾಡುವಂತೆ ಆಗ್ಬೇಕು. ಅವಾಗ ಏನು ಕಷ್ಟ ಆಗಲ್ಲ. ಈ ರೀತಿ ಒಂದು ಮಾಡಿ, ಅದು ಬಿಟ್ಟು ಮದ್ವೆ ಇಲ್ಲಿ ಏನೇನೋ ರಾಜಕೀಯಗಳು ಏನೇನೋ ಬರ್ತಿದೆ. ಸೊ ಅದಕ್ಕೆ ನನ್ನ ಕಮೆಂಟ್ ಮಾಡಕ್ ಹೋಗ್ಬೇಡಿ. ನಾನು ಆ ಮಗು ಮತ್ತು ಆ ತಾಯಿಯ ಒಂದು ಭವಿಷ್ಯದ ದೃಷ್ಟಿಯಿಂದ ಅಷ್ಟೇ ನಾನು ಮಾತಾಡ್ತಾ ಇರೋದು. ಆಕೆಗೆ ಒಂದು ಮುಂದೆ ಒಳ್ಳೆ ಭವಿಷ್ಯ ಕಟ್ಟಿಕೊಳ್ಳಕ್ಕೆ ಎಲ್ಲರೂ ಸಪೋರ್ಟ್ ಆಗಿ ನಿಲ್ಲಿ, ಓದ್ಲಿ, ಮುಂದೆ ಆಕೆ ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ. ಈ ಮಗುವಿನ ಬದುಕನ್ನು ಸ್ಟೇಬಲ್ ಮಾಡಕ್ಕೆ ಆ ಅಪ್ಪನ ಐಡೆಂಟಿಟಿ ಒಂದಿಗೆ ಆ ಮಗು ಬದುಕು ಸ್ಟೇಬಲ್ ಆಗ್ಬೇಕು. ಹತ್ರ ಹೋರಾಟ ಮಾಡಿ. ಈ ಮದ್ವೆ ಅಂತ ಹೇಳ್ಬಿಟ್ಟು ಈಗ ಯಾಕೋ ಪ್ರಾಕ್ಟಿಕಲ್ ಆಗಿ ಇರೋದು. ಇನ್ನು ಸ್ವಲ್ಪ ದಿನದಲ್ಲಿ ಕೇಸ್ಗಳು ಅಲ್ಲಿಗೆ ತಣ್ಣಗಾಗುತ್ತೆ. ಅಲ್ಲಿ ತುಂಬಾ ನಷ್ಟ ಅನುಭವಿಸುದು ಆ ಹೆಣ್ಮಕ್ಳು ಮತ್ತೆ ಮಗು ಆಗಿರುತ್ತೆ ಅಷ್ಟೇ. ಯಾರು ಇದನ್ನ ಸ್ವಲ್ಪ ರಾಜಕೀಯವಾಗಿ ಎಳ್ದು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅದಕ್ಕಿಂತ ಮೊದ್ಲು ಈಗ ಬಿಸಿ ಬಿಸಿ ಇರುವಾಗಲೇ ಮಗುಗೆ ಏನ್ ಸಲ್ಬೇಕು ಅದಷ್ಟು ಕೊಡಿಸಿ. ಫಸ್ಟ್ ಆ ಮಗು ಒಂದು ಚೆನ್ನಾಗಿ ಬೆಳೀಲಿ, ಅಪ್ಪನ ಹೆಸರಲ್ಲೇ ಬೆಳೆಯುತ್ತೆ. ಇಲ್ಲಿ ಮದ್ವೆ ಆಗಿಲ್ಲ ಅಂತೇಳಿ ಯಾರು ಆ ಮಗುನ ದೂಷಿಸಕ್ ಆಗಲ್ಲಲ್ಲ. ಮಗು ಮಾಡಿದ ತಪ್ಪಾದ್ರೆ ಏನು ಇಲ್ಲ. ಹಾಗಾಗಿ ಆ ಒಂದು ದೃಷ್ಟಿಯಿಂದ ಅಷ್ಟೇ ಯೋಚಿಸಿ. ನಂಜುಂಡಿ ಅವರೇ, ನಿಮಗೂ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ತೀನಿ. ನಂಜುಂಡಿ ಅವರೇ, ನಿಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡ್ತಿದ್ದೆ, ಅದ್ರಲ್ಲೂ ನೀವು ಹೇಳಿದ್ರೆ ತುಂಬಾ ಸಂಧಾನಕ್ಕೆ ಪ್ರಯತ್ನ ಪಟ್ರಿ ಈತ. ಅದು ನೀವು ಮಾಡಿದ ದೊಡ್ಡ ಕಾರ್ಯ. ಅರೆ, ಸಂಧಾನಕ್ಕೆ ಅವನು ಒಪ್ಪದಿದ್ರೆ ಅವನಿಂದ ಆ ಮಗುಗೆ ಏನ್ ಸಿಗ್ಬೇಕು ಅಷ್ಟು ಮಾಡಿಕೊಡಿ, ಅಷ್ಟು ಸಾಕು. ಆ ಮಗು ಒಂದು ಡಿಗ್ನಿಟಿಯಿಂದ ಬಾಳ್ಬೇಕು. ಪ್ಲಸ್
ಅಂತ ಶ್ರೀಮಂತ ಅಪ್ಪನಿಗೆ ಹುಟ್ಟಿದ ಮಗು ಅಲ್ವಾ, ಅಲ್ಲಿ ಯಾವ ಕೊರತೆಯೋ ಆ ಮಗುಗೆ ಹುಟ್ಟಾಗ್ಬಾರ್ದು ಭವಿಷ್ಯದಲ್ಲಿ. ಆ ರೀತಿ ನೋಡಿ ಅಷ್ಟೇ.